ಏನಮ್ಮ ತನು ಭಾಳ ಯೋಚನೆ ಮಾಡ್ತಾ ಕೂತಿದ್ಯಾ? ಏನಾಯ್ತು? ಏನಿಲ್ಲ ಮಾವ, ನನಗೆ ತುಂಬ ಬೋರ್ ಆಗ್ತಾ ಇದೆ. ಅತ್ತೆ ಹತ್ರ ಹೋಗೋಣ ಅಂದರೆ ಅವ್ರ ಕಿಚನಲ್ಲಿ ತುಂಬ ಬ್ಯುಸಿ ಇದ್ದಾರೆ. ಅವ್ರಿಗೆ ಡಿಸ್ಟರ್ಬ್ ಆಗಬಾರ್ದು ಅಂತ ನಾನು ಒಬ್ಬಳೇ ಇಲ್ಲೇ ಕೂತಿದ್ದೀನಿ. ಏನಮ್ಮ ತನು, ನೀನು ಹೋಗಿ ಅತ್ತೆ ಜೊತೆ ಸೇರಿಕೊಂಡು ಅಡುಗೆ ಕಲ್ತ್ಕೊಳ್ಬಾರ್ದಾ? ನಾಳೆ ನಿನ್ನ ಮದುವೆ ಆದಮೇಲೆ ಗಂಡನಿಗೆ ರುಚಿಯಾಗಿ ಅಡುಗೆ ಮಾಡಿ ಹಾಕ್ಬೋದು. ಹೋಗಿ ಮಾವ, ನೀವು ನನ್ನ ಪ್ರಾಬ್ಲಮ್ಗೆ ಒಂದು ಸೊಲ್ಯೂಷನ್ ಕೊಡ್ತೀರಾ ಅಂದರೆ ನೀವು ರೇಗಿಸ್ತಾ ಇದ್ದೀರಾ. ಈಗ ನೀವೇ ಬಂದು ನನ್ನನ್ನು ಕರ್ಕೊಂಡು ಹೋಗಿ. ತನು, ನನಗಿವತ್ತು ತುಂಬ ಕೆಲಸ ಇದೆಯಮ್ಮ. ಇರು, ನನ್ನ ಮಗನ ಕರಿತೀನಿ, ಅವನು ಕರ್ಕೊಂಡು ಹೋಗ್ತಾನೆ. ವಿಶ್ವ, ಏ ವಿಶ್ವ, ಕೂಗಿದ ತಕ್ಷಣ ಬರಲ್ಲ ಗೆಂಡತಿಮ್ಮ, ನಿಧಾನ. ಅಪ್ಪ, ಏನೋ ಬೇಜಾರಾಗ್ತಿದೆ ಅಂತೆ, ಸ್ವಲ್ಪ ತೋಟದ ಕಡೆ ಕರ್ಕೊಂಡೋಗಿ ಸುತ್ತಾಡ್ಸ್ಕೊಂಡು ಬಾಪ್ಪ. ನಾನಾ? ನೋಡು, ಹೇಳಿದ್ದಕ್ಕೆ ನೀನೇನೋ ಹೇಳೋಕೆ ಹೋಗ್ಬೇಡ, ಕರ್ಕೊಂಡು ಹೋಗಮ್ಮ. ಸರಿ ಮಾವ. ಹಾ, ಬಾರೋ ವಿಶ್ವ, ಬಾ. ಏನಪ್ಪ, ಏನ್ ಕಾಲ ಹುಡುಗರು. ಅಲ್ತಾ ಒಂದು ಲೋಟ ಮಜ್ಜಿಗೆ ತಗೊಂಡ್ ಬಾ. ಮೇಡಮ್ ಅವರೇ, ಊಟ? ನಂಗೆ ಬೇಡ. ಅಲ್ಲ ಮೇಡಮ್ ಅವರೇ, ಬೆಳಗ್ಗೆ ಯಾವಾಗಲೂ ತಿಂದವರು ಇಷ್ಟೊತ್ತಾದ್ರೂ ಊಟ ತಿನ್ನಲ್ಲ ಅಂದ್ರೆ ಹೆಂಗೆ? ನಾನು ಹೊರಗಡೆ ಎಲ್ಲೂ ಊಟ ತಿನ್ನಲ್ಲ. ಹಂಗಂತೀರಾ? ಸರಿ, ಹಾಗಾದ್ರೆ ಇರಿ, ಇನ್ನೂ ಎಷ್ಟೊತ್ತಾಗತ್ತೆ ಅಂತ ಹೋಗಿ ಕೇಳ್ಕೊಂಡು ಬಂದ್ಬಿಡ್ತೀನಿ. ನಿಂತ್ಕೊಳ್ಳಿ, ನೀವೇನು ಹೋಗೋದು ಬೇಡ, ನಾನೇ ಹೋಗ್ತೀನಿ. ಆಮೇಲೆ ನೀವು ಒಳಗೆ ಹೋಗಿ ಕೈ ಬೀಸಿ ಇನ್ನೊಂದು ಸ್ವಲ್ಪ ಹೊತ್ತು ಇಲ್ಲೇ ಕಾಯೋ ಹಾಗೆ ಮಾಡಿ ಅಂತ ಹೇಳಿದ್ರು ಆಶ್ಚರ್ಯ ಇಲ್ಲ. ಅಲ್ಲ, ಇವ್ರು ನನ್ನ ಬಗ್ಗೆ ಏನು ಅನ್ಕೊಂಡರು? ಸರ್, ಇನ್ನು ಎಷ್ಟೊತ್ತಾಗ್ಬೋದು? ಸರ್ ಮೀಟಿಂಗಲ್ಲಿ ಬ್ಯುಸಿ ಇದ್ದಾರೆ, ಅವ್ರು ಕರೀತಾರೆ, ನಾನು ಹೇಳ್ತೀನಿ, ನೀವೆಲ್ಲ ಕೂತ್ಕೊಳ್ಳಿ. ಏನಾಯ್ತು ಮೇಡಮ್ ಅವರೇ? ಬರೋವರೆಗೂ ವೆಯ್ಟ್ ಮಾಡಿ ಅಂತ ಹೇಳಿದ್ರು. ಹಬ್ಬ, ಸದ್ಯ ನೀವೇ ಹೋಗಿ ಕೇಳ್ಕೊಂಡ್ ಬಂದಿದ್ದು ಒಳ್ಳೇದಾಯ್ತು. ನಾನು ಹೋಗಿದ್ದಿದ್ರೆ ನಾನೇ ಲಂಚ ಕೊಟ್ಟು ಸುಳ್ಳು ಹೇಳಕ್ ಕೇಳ್ತವನಿ ಅಂತ ಹೇಳ್ತಿದ್ರಿ ನೀವು. ನೋಡಿ, ನಿಜ ಅಲ್ವೇ? ವಿಶ್ವ, ನಾವಿಲ್ಲಿ ಚಿಕ್ಕ ವಯಸ್ಸಲ್ಲಿ ಆಟ ಆಡಿದ್ದು, ಓಡಾಡಿದ್ದು ಎಲ್ಲ ನೆನಪಿದೆಯೇನಾ? ನೀನು ಬೇಕು ಬೇಕು ಅಂತ ನಾವು ಮರ್ಕೋತಿ ಆಡುವಾಗ ಬೀಳ್ಸಿದ್ದು, ಅದಕ್ಕೆ ಮಾವ ನಿನಗೆ ಬೈದು ಇದೆಲ್ಲ ನೆನಪಿದೆಯೇನೋ? ನಿನ್ನ ಕಪಿ ಚೇಷ್ಟೆಗಳೆಲ್ಲ ನಂಗೆ ಚೆನ್ನಾಗಿ ನೆನಪಿದೆ. ಯಾಕೋ ವಿಶ್ವ, ಇನ್ನೂ ಬೇಜಾರಲ್ಲಿದ್ಯಾ? ನಾನು ನಿನ್ನ ವಿಷಯ ಮಾವನ ಹತ್ರ ಹೇಳ್ತೀನಿ ಅಂತಾನಾ? ಪ್ರಾಮಿಸ್ ನಾನು ಹೇಳಲ್ಲ. ನೀನು ನಂಗೊಂದು ವಿಷಯ ಹೇಳಬೇಕು. ಏನು? ನೀನು ಹುಡುಗಿ ನೋಡೋದಕ್ಕೆ ಹೇಗಿದ್ದಾಳೋ, ಅವಳ ಗುಣಗಳ ಬಗ್ಗೆ ನಂಗೊಂಚೂರು ಹೇಳೋ. ತನು, ಅವಳ ಬಗ್ಗೆ ಹೇಳಬೇಕು ಅಂದರೆ ಪದಗಳೇ ಸಾಕಾಗಲ್ಲ. ಸೌಂದರ್ಯದ ಪ್ರತಿರೂಪ ಅವಳು. ಎಲ್ಲರೂ ಹೇಳ್ತಾರೆ ಮಾತು ಬೆಳ್ಳಿ ಮೌನ ಬಂಗಾರ ಅಂತ, ಆದರೆ ನನ್ನ ಜಾನುಗೆ ಮಾತೆ ಬಂಗಾರ, ಮೌನ ಸಿಂಗಾರ. ಅವಳು ಮಾತಾಡ್ತಿದ್ರೆ ಕೋಗಿಲೆ ಹಾಡು ಹೇಳ್ದಂಗಿರುತ್ತೆ. ಅವಳ ನೋಟಕ್ಕೆ ಸೂರ್ಯ ಕೂಡ ಮಂಕಾಗ್ತಾನೆ. ಇನ್ನು ಅವಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ್ರೆ ಪ್ರಪಂಚನೇ ಮರ್ತೋಗುತ್ತೆ. ಅವಳ ನಡಿಗೆ ನೋಡ್ತಾ ಇದ್ರೆ ಅಂಶ ಕೂಡ ನಾಚ್ಕೊಳ್ಳುತ್ತೆ. ಅವಳ ನಗುಗೆ ಮಗು ಆಗ್ಬೇಕು ಅನ್ಸುತ್ತೆ. ಅವಳು ಹಾಡ್ತಿದ್ರೆ ಪ್ರಪಂಚನೇ ಮರ್ತೋಗ್ಬೇಕು ಅನ್ಸುತ್ತೆ. ಇನ್ನು ಅವಳು ಡ್ಯಾನ್ಸ್ ನೋಡ್ತಿದ್ರೆ ಅವಳ ಕಾಲಕ್ಕೆ ಕಟ್ಟಿರೋ ಗೆಜ್ಜೆ ನಾನಾಗ್ಬಾರ್ದ ಅಂತ ಅನ್ಸುತ್ತೆ. ನಿಜ ಹೇಳಬೇಕು ಅಂದ್ರೆ ಬ್ರಹ್ಮನ್ ಸೃಷ್ಟಿಲಿ ಅವಳೊಂದು ಅದ್ಭುತ. ಪರವಾಗಿಲ್ಲ ಕಣೋ, ನೀನು ಹುಡುಗಿ ಬಗ್ಗೆ ತುಂಬ ಚೆನ್ನಾಗಿ ತಿಳ್ಕೊಂಡಿದ್ಯಾ. ಅವಳನ್ನ ವರ್ಣಿಸ್ತಾ ಕವಿ ಆಗ್ಬಿಟ್ಟೆ. ತನು, ಒಬ್ಬ ಸಾಮಾನ್ಯ ವ್ಯಕ್ತಿನ ಕವಿ ಮಾಡೋ ಶಕ್ತಿ ಅವಳಿಗಿದೆ. ಅವಳನ್ನ ಬರೀ ಸೌಂದರ್ಯದಲ್ಲಿ ಮಾತ್ರ ಅಲ್ಲ, ಗುಣದಲ್ಲೂ ಅವಳನ್ನ ಯಾರೂ ಮೀರ್ಸಕ್ಕಾಗಲ್ಲ. ರೋಡಲ್ಲಿ ಒಂದು ನಾಯಿ ಮರಿಗೆ ಏಟಾದ್ರೆ ಅದನ್ನ ಮಗು ತರ ಟ್ರೀಟ್ ಮಾಡ್ತಾಳೆ, ಕೇರ್ ಮಾಡ್ತಾಳೆ. ಯಾಕಂದ್ರೆ ಅವಳು ತುಂಬು ಕುಟುಂಬದಲ್ಲಿ ಬೆಳೆದವಳು. ಆ ಮನೆಯವ್ರ ಪ್ರೀತಿ ಮಮತೆ ಅವಳಿಗೆ ಸಿಕ್ಕಿದೆ.
ಸ್ನೇಹಕ್ಕೆ ಪ್ರಾಣ ಕೊಡ್ತಾಳೆ, ಸಂಬಂಧಕ್ಕೆ ಬೆಲೆ ಕೊಡ್ತಾಳೆ. ಅವಳನ್ನ ನಾನು ಮಾತ್ರ ಅಲ್ಲ ತಾನು, ಬೇರೆ ಯಾರು ಬೇಕಾದರೂ ಅವಳನ್ನ ಇಷ್ಟಪಡೋ ಥರ ಗುಣದವಳು. ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ ನಯ, ವಿನಯ, ಸಂಸ್ಕಾರ, ತಾಳ್ಮೆ, ಲಜ್ಜೆ ಇದೆಲ್ಲದಕ್ಕೂ ಪರ್ಫೆಕ್ಟ್ ಎಕ್ಸಾಂಪಲ್ ಅವಳು. ಪರ್ಫೆಕ್ಟ್ ಕಂಪ್ಯಾನಿಯನ್. ಮುದ್ದು ಬಂದ್ರಾ? ಬನ್ನಿ ಬನ್ನಿ, ನೀವು ಬರೋದಕ್ಕೆ ಕಾಯ್ತಾ ಇದ್ದೆ ನಾನು. ಏನ್ ಜಾನ್ವಿ ಅವರೇ ಇಷ್ಟೊಂದು ಖುಷಿಲಿದ್ದೀರಿ, ಏನಾಯ್ತು? ಮೂರಿ, ಮೊಬೈಲಲ್ಲಿ ನೆಟ್ವರ್ಕ್ ಇಲ್ಲ ಅಂತ ನಿಮ್ಗೆ ಗೊತ್ತಲ್ವಾ? ಅಮ್ಮನ ಹತ್ರ ಅವಾಗ್ಲಿಂದ ಮಾತಾಡೋಕೆ ಕಾಲ್ ಮಾಡಕ್ ಟ್ರೈ ಮಾಡ್ತಾ ಇದ್ದೀನಿ, ನೆಟ್ವರ್ಕ್ ಸಿಗ್ಲೇ ಇಲ್ಲ. ಆಮೇಲೆ ನೋಡ್ತೀನಿ ಲ್ಯಾಂಡ್ಲೈನ್ ಸರಿಯಾಗಿತ್ತು, ಅದಕ್ಕೆ ಎಲ್ಲರ ಹತ್ರ ಮಾತಾಡಿದೆ. ಇವಾಗ ನಂಗೆ ಸಮಾಧಾನ ಆಯ್ತು. ನೀವು ಒಂದ್ ದಿವ್ಸನೂ ಅವ್ರ ಜೊತೆ ಮಾತಾಡದೆ ಹೋದ್ರೆ ಏನೋ ಕಳ್ಕೊಂಡಂಗಾಗತ್ತೆ ನಿಮ್ಗೆಲ್ವಾ? ಮೂರಿ, ಆದ್ರೆ ಅಲ್ಲಿದ್ದಾಗ ಎಲ್ಲರ ಜೊತೆ ಏನ್ ದಿನ ಮಾತಾಡ್ತಿರ್ಲಿಲ್ಲ, ಆದ್ರೆ ಇಲ್ಲಿಗೆ ಬಂದ್ಮೇಲಂತೂ ಒಂದೇನು ಮಾತಾಡ್ಸೇ ಇರಕ್ಕಾಗಲ್ಲ ನನ್ಗೆ. ಅಪ್ಪ ಯಾವಾಗ್ಲೂ ಹೇಳೋರು, ಜೊತೆಲಿರೋರು ದೂರ ಹೋದ್ರೇನೆ ಅವ್ರ ಬೆಲೆ ಗೊತ್ತಾಗೋದು ಅಂತ. ಇವಾಗ ನಿಜ ಅಂತ ಅರ್ಥ ಆಗ್ತಿದೆ. ನಿಮ್ಮ ಮನೆಯಲ್ಲಿ ತುಂಬಾ ಒಳ್ಳೆ ಸಂಸ್ಕಾರ ಕೊಟ್ಟು ಬೆಳೆಸ್ಯಾರ ನಿಮ್ನ, ಅದಕ್ಕೆ ನನಗೆ ನಿಮ್ ಕಂಡ್ರೆ ತುಂಬಾ ಇಷ್ಟ. ನನ್ಗೇನೋ ಹೇಳ್ಕೊಟ್ಟಿದ್ದಾರೆ, ನಾನು ಕಲ್ತ್ಕೊಂಡಿದ್ದೀನಿ. ಆದ್ರೆ ನಿಮ್ಗೆ ಹೇಳ್ಕೊಡ್ದಿಲ್ಲೇ ಸಂಸ್ಕಾರ ಕಲ್ತಿದ್ದೀರಲ್ಲ, ಅದಕ್ಕೆ ನೀವಂದ್ರೆ ನಂಗೆ ತುಂಬಾ ಇಷ್ಟ. ಅದು ಜೀವನ ಕಲಿಸಿರೋ ಪಾಠ ಜಾನ್ವಿ ಅವರೇ, ಅದನ್ನ ಅಷ್ಟು ಸುಲಭವಾಗಿ ಮರೆಯೋಕ್ಕಾಗಲ್ಲ ಅಲ್ವಾ? ಸರಿ, ನೀವು ಹೋಗಿ ಫ್ರೆಶ್ ಅಪ್ ಆಗಿ ಬನ್ನಿ, ನಾನು ನಮ್ಮಿಬ್ರಿಗೂ ಕಾಫಿ ಮಾಡ್ತೀನಿ. ಓಕೆ. ಕಾಫಿ ಮಾಡಬೇಕು. ಗಂಡ ಹೆಂಡತಿ ಮಧ್ಯೆ ರೊಮ್ಯಾನ್ಸ್ ಇರಬೇಕೆ ಹೊರತು ನಾಚಿಕೆ ಅಲ್ಲ. ನನ್ನ ಜೊತೆ ರೊಮ್ಯಾಂಟಿಕ್ ಆಗಿರೋದನ್ನ ಯಾವಾಗ ಅಭ್ಯಾಸ ಮಾಡ್ಕೊಳ್ಳೋದು? ನೋಡಿ, ನೀವು ಮಾಡಿದ ಕಾಫಿನ ನಾವಿಬ್ರು ಶೇರ್ ಮಾಡ್ಕೊಂಡು ಕುಡಿದ್ರೆ ಸ್ವರ್ಗಕ್ಕೆ ಕಿಚ್ಚು ಹಚ್ಚಿದಾಗೆ. ಆಯ್ತು, ನಾನೀಗ ಬೇಗ ಕಾಫಿ ಮಾಡ್ತೀನಿ. ಬೇಗ ಕಾಫಿ ಮಾಡಿ. ಏನು ಮೇಡಮ್ ಅವರೇ, ಬೆಳಿಗ್ಗಿಂದ ಕಾಯಿಸಿ ಕೆಲಸನೂ ಮಾಡ್ಕೊಡ್ದೆ ಕಳ್ಸಿದ್ರಲ್ಲ. ಏನು ಮೇಡಮ್ ಅವರೇ ಜನ? ಹೌದು, ಮೇಡಮ್ ಅವರೇ, ಇವ್ರು ಯಾವಾಗಲೂ ಹಿಂಗೆ ಮಾಡ್ಯಾರೆ. ನನಗೇನು ಗೊತ್ತು? ಓ, ನಿಮಗೂ ಗೊತ್ತಿಲ್ವಾ? ನನಗೂ ಗೊತ್ತಿಲ್ಲ. ಅದು ಈ ಕೆಲಸಕ್ಕೆ ಯಾವಾಗಲೂ ನಮ್ಮ ಅಣ್ಣ ಬರ್ತಿದ್ದ, ನಾನು ಇದೇ ಫಸ್ಟ್ ಟೈಮು. ಮತ್ತೆ ಈಗಲೂ ಅವರನ್ನೇ ಕಳಿಸ್ಬೇಕಾಗಿತ್ತು, ನೀವ್ಯಾಕೆ ಬರಕ್ಕೆ ಹೋದ್ರಿ? ಅದು ಮೇಡಮ್ ಅವರೇ, ನನಗೇನು ಬರೋದಕ್ಕೆ ಇಷ್ಟ ಇರಲಿಲ್ಲ. ನಮ್ಮ ಅಣ್ಣ ಬಂದರೆ ಅವ್ರು ಹೇಳಿದ್ಕೆಲ್ಲ ತಲೆ ಅಲ್ಲಾಡಿಸ್ತಾನೆ. ಅದಕ್ಕೆ ನಮ್ಮ ಅಪ್ಪಾಜಿ ನಾನು ಹೋಗೋದಿಲ್ಲ ಅಂದ್ರೂ ನನ್ನೇ ಬಲವಂತ ಮಾಡಿ ಕಳಿಸಿದ್ರು, ಅದಕ್ಕೆ ಬಂದೆ. ಏನಾಯ್ತಪ್ಪ ಇದು? ಮೇಡಮ್ ಅವರೇ, ಪಂಚರ್ ಆಗ್ಬಿಡ್ತಲ್ಲ ಮೇಡಮ್ ಅವರೇ. ಮೇಡಮ್ ಅವರೇ, ಇದು ನಾನೇ ಮಾಡಿದ್ದೀನಿ ಅನ್ಬೇಡಿ. ಇದಕ್ಕೂ ನನಗೂ ಯಾವುದೇ ಸಂಬಂಧ ಇಲ್ಲ. ನಾನು ನಿಮ್ಮ ಜೊತೆಲೆ ಕೂತಿದ್ದೆ.
ಹತ್ತಿರಕ್ಕೆ ಇವತ್ತು ಎದ್ಗಳಿಗೆನೆ ಸರಿ ಇಲ್ಲ ಮೇಡಮ್ ಅವರೇ. ಅಲ್ಲಿ ನೋಡಿದ್ರೆ ಓದ್ ಕೆಲಸ ಏನು ಆಗ್ಲಿಲ್ಲ. ಅತ್ತಾಗ ಮನೆಗಾರ ಹೋಗುಮ ಅಂದ್ರೆ ಗಾಡಿ ಬರೀ ಪಂಚರ್ ಆಗಿ ಕೂತದೆ. ನಿಮ್ ಜೊತೆ ಬಂದಾದ್ಮೇಲೆ ಏನಾದ್ರೂ ಒಂದ್ ಎಡವಟ್ ಆಗ್ಲೇಬೇಕಲ್ವಾ? ನಾನ್ ಹೊರಡ್ತೀನಿ. ಮೇಡಮ್ ಅವರೇ ಅದು ಬೆಳಗ್ಗೆ ಯಾವಾಗ್ಲೂ ತಿಂದಿದ್ದು, ಮಧ್ಯಾಹ್ನ ಕೂಡ ನೀವೇನು ತಿನ್ಲಿಲ್ಲ. ನಂಗಂತೂ ಹೊಟ್ಟೆ ಹಸಿತಾ ಇದೆ. ಹೋಟ್ಲು ಬೇರೆ ಇಲ್ಲೇ ಇದೆ, ತಿನ್ನಮ್ಮ. ನನಗ್ ಬೇಡ. ಮೇಡಮ್ ಅವರೇ ನಂಗೆ ಹೊಟ್ಟೆ ಹಸು ತಡಿಯಕ್ ಆಗುದಿಲ್ಲ. ಪಾಪ ನಮ್ಮವ್ವ ನಂಗೆ ಹಸಿಕು ಮೊದ್ಲೇ ಎಲ್ಲ ಮಾಡಿಟ್ಬಿಡ್ತಾಳೆ. ದಯವಿಟ್ಟು ಬನ್ನಿ ಮೇಡಮ್ ಅವರೇ, ಹೊಸಿ ತಿನ್ನಮ್ಮ. ನನ್ಗ್ ಬೇಡ ಅಂತ ಹೇಳದ್ನಲ್ಲ. ಮೇಡಮ್ ಅವರೇ ನಂಗೆ ಅರ್ಥ ಆಯ್ತು ನಿಮ್ ಯಾಕೆ ಬೇಡ ಅಂತಿದ್ದೀರಿ ಅಂತ. ನೀವ್ ತಿನ್ನೋದಕ್ಕೆ ನೀವೇ ದುಡ್ಡು ಕೊಡಿವ್ರಂತೆ. ನಂಗೆ ಹೊಟ್ಟೆ ಹಸು ತಡಿಯಕ್ ಆಗುದಿಲ್ಲ ಮೇಡಮ್ ಅವರೇ, ದಯವಿಟ್ಟು ಬನ್ನಿ ತಿನ್ನುಮ್ಮ. ನಿಮ್ನ ಬಿಟ್ಟು ನಾನು ಹೆಂಗ್ ತಿನ್ಲಿ? ಸರಿ ಬನ್ನಿ. ಮೇಡಮ್ ಅವರೇ ಇಲ್ಲೇ ಕೂತ್ಕೊಳ್ಳಿ, ಬನ್ನಿ. ಏನ್ ತಿಂತೀರಿ ಮೇಡಮ್ ಅವರೇ? ಫ್ರೈಡ್ ರೈಸ್. ಲೇ ಮಗ ಬರ ಇಲ್ಲಿ. ಒಂದು ಫ್ರೈಡ್ ರೈಸು, ಒಂದು ಚಿಕನ್ ಬಿರಿಯಾನಿ ಬೇಡ, 2 ಫ್ರೈಡ್ ರೈಸ್ ತಗೊಂಡ್ಬಂದ್ಬಿಡು ಸ್ವಲ್ಪ ಬೇಗ. ಅಲ್ಲಿ ಕೊಡ್ಲಾ? ಹೋಗು. ತಿನ್ನಿ ಮೇಡಮ್ ಅವರೇ. ಲವ್ ನೀರ್ ಬಾಟಲ್ ತಗೊಂಡ್ ಕೊಡ ಬೇಕಾದ್ರೆ ಕುಡೀರಿ. ಅಯ್ಯೋ ನೆಟ್ವರ್ಕ್ ಸಿಗ್ತಿಲ್ಲ, ಏನಾಯ್ತು? ಇಷ್ಟೊತ್ತಲ್ಲಿ ಎಲ್ಲಿ ಹೊರಟ್ರಿ? ಆಫೀಸ್ನಲ್ಲಿ ಅರ್ಜೆಂಟ್ ವಿಡಿಯೋ ಕಾನ್ಫರೆನ್ಸ್ ಮೀಟಿಂಗ್ ಇದೆ, ಹೋಗ್ಲೇಬೇಕು, ಅದಕ್ಕೆ ಹೋಗ್ತಾ ಇದ್ದೀನಿ. ಅಲ್ಲರಿ ಇಷ್ಟೊತ್ತಲ್ಲಿ ಹೋಗ್ಲೇಬೇಕಾ? ನಾಳೆ ಬೆಳಗ್ಗೆ ಇಟ್ಕೋಬೋದಲ್ವಾ? ನಾನು ಹಾಗೆ ಅನ್ಕೊಂಡೆ, ಆದ್ರೆ ಏನ್ ಮಾಡ್ಲಿ, ಫಾರಿನ್ ಕ್ಲೈಂಟ್ ಮೀಟಿಂಗ್ ಮಾಡಿದ್ರೆ ಇಷ್ಟೊತ್ತಿಗೆ ಮಾಡಲೇಬೇಕು, ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ. ಬೇಗ ಹೋಗಿ ಬೇಗ ಬಂದ್ಬಿಡ್ತೀನಿ, ಡೋಂಟ್ ವರಿ. ಬೆಳಗ್ಗೆ ಈ ಮನೆಯಲ್ಲಿ ಇರೋದಕ್ಕೇನೆ ಭಯ ಆಗುತ್ತೆ, ಇನ್ನು ರಾತ್ರಿ ಇರ್ಬೇಕಾ? ಭಯನಾ? ಬನ್ನಿ, ಅಲ್ಲಿ ಹೊರಗಡೆನೆ ವಾಚ್ಮನ್ ಇದ್ದಾನೆ, ಏನೇ ತೊಂದರೆ ಆದರೂ ನನಗೆ ಫೋನ್ ಮಾಡ್ತಾನೆ. ಹಾಗಂತ ನಿಮ್ಗೆ ಯಾವ ತೊಂದರೆ ಆಗೋದಕ್ಕೂ ನಾನು ಬಿಡೋದಿಲ್ಲ. ಓಕೆ, ಆಗಿರಿ, ಬೇಗ ಹೋಗಿ ಬಂದ್ಬಿಡ್ತೀನಿ. ಅಟ್ಲೀಸ್ಟ್ ನಿಮ್ಮ ಫೋನ್ ಆದರೂ ಕೊಡಿ, ಅಮ್ಮನ ಹತ್ರ ಸ್ವಲ್ಪ ಹೊತ್ತು ಮಾತಾಡಿ ಮಲಗ್ತೀನಿ. ಬೆಳಗ್ಗಿಂದ ಸಂಜೆವರೆಗೂ ಅವ್ರು ಕೆಲಸ ಮಾಡಿ ಸುಸ್ತಾಗಿರ್ತಾರೆ, ಇಷ್ಟೊತ್ತಲ್ಲಿ ಫೋನ್ ಮಾಡಿ ಡಿಸ್ಟರ್ಬ್ ಮಾಡೋದು ಸರಿನಾ? ನಮ್ಮಿಂದ ಇನ್ನೊಬ್ಬರಿಗೆ ಕಷ್ಟ ಆಗ್ಬಾರ್ದಲ್ಲ ಜಾನ್ವಿ ಅವರೇ. ತುಂಬ ಹೊತ್ತು ಮಾತಾಡಲ್ಲ ಅವರು, ಸ್ವಲ್ಪ ಹೊತ್ತು ಮಾತಾಡಿ ಮಲಗ್ತೀನಿ. ತಗೊಳ್ಳಿ, ನನ್ನ ಫೋನಲ್ಲೂ ನೆಟ್ವರ್ಕ್ ಇಲ್ಲ. ಅಯ್ಯೋ, ನಾನೇನು ನನ್ನ ಫೋನಲ್ಲಿ ಮಾತ್ರ ನೆಟ್ವರ್ಕ್ ಇಲ್ಲ, ಫೋನ್ ಏನೋ ಪ್ರಾಬ್ಲಮ್ಮು ಅಂದ್ಕೊಂಡ್ರೆ ನಿಮ್ಮ ಫೋನಲ್ಲೂ ನೆಟ್ವರ್ಕ್ ಇಲ್ವಾ? ಹಾಗಿದ್ರೆ ಇದು ಫೋನ್ ಪ್ರಾಬ್ಲಮ್ ಅಲ್ಲ, ನೆಟ್ವರ್ಕ್ ಏನೋ ಸಮಸ್ಯೆ ಆಗಿದೆ. ಸರಿ, ಲ್ಯಾಂಡ್ಲೈನಲ್ಲೇ ಮಾತಾಡ್ಕೋತೀನಿ. ಸರಿ, ತುಂಬ ಹೊತ್ತು ಮಾತಾಡಬಾರ್ದು, ಬೇಗ ಮಾತು ಮುಗಿಸಿ ಮಲಗ್ಕೋಬೇಕು, ಸರಿನಾ? ನಾನು ಬೇಗ ಹೋಗಿ ಬರ್ತೀನಿ, ಜೋಪಾನ ಆಗಿರಿ. ಬೇಗ ಬನ್ನಿ. ಅಯ್ಯೋ, ಇದೇನಿದು? ಹ್ಯಾಂಡ್ಲೈನ್ ಸರಿಯಾಗುತ್ತಲ್ಲ, ಇವಾಗ ಇದು ವರ್ಕ್ ಆಗ್ತಿಲ್ಲ.
ನೀನ್ ಮಧ್ಯಾಹ್ನ ಹುಡುಗಿ ಬಗ್ಗೆ ಹೇಳ್ದಾಗಿಂದ ಅವಳ ಬಗ್ಗೆ ತಿಳ್ಕೊಡೋ ಕ್ಯೂರಿಯಾಸಿಟಿ ಜಾಸ್ತಿ ಆಗ್ಬಿಟ್ಟಿದೆ ಕಣೋ. ಅಲ್ಲ, ಒಂದು ಹುಡುಗಿಗೆ ಇಷ್ಟೆಲ್ಲ ಒಳ್ಳೆ ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ ಅಂದರೆ ನನಗಂತೂ ನಂಬಕ್ಕಾಗ್ತಿಲ್ಲ ಕಣೋ. ಲೋ, ಒಂದೇ ಒಂದ್ಸಲ ಅವಳನ್ನ ಮೀಟ್ ಮಾಡಿಸೋ. ಅದು ಯಾವತ್ತೂ ಸಾಧ್ಯ ಇಲ್ಲ ತನೋ. ನಾನೇ ಅವಳನ್ನ ನೋಡಬಾರ್ದು ಅಂತ ಡಿಸೈಡ್ ಮಾಡ್ಕೊಂಡಿರುವಾಗ ನಿನಗೆ ಹೇಗೆ ತೋರಿಸ್ಲಿ? ನೀನು ಅವಳನ್ನ ನೋಡಬಾರ್ದು ಅಂತ ಅನ್ಕೊಂಡಿದ್ಯಾ, ಆದರೆ ನಿನ್ನ ಮನಸ್ಸಲ್ಲಿ ಎಲ್ಲೋ ಒಂದು ಕಡೆ ಅವಳನ್ನ ನೋಡಬೇಕು, ಮಾತಾಡ್ಸ್ಬೇಕಂತ ಅನಿಸ್ತಿರುತ್ತೆ. ನಂಗೆ ಚೆನ್ನಾಗಿ ಗೊತ್ತು ಕಣೋ. ನೋಡು, ಪ್ರಪಂಚದಲ್ಲಿ ಏನೇನು ಬೇಕಾದರೂ ಮರಿಬೋದು ಕಣೋ, ಆದರೆ ಈ ಫಸ್ಟ್ ಲವ್ ಅನ್ನೋದಿರುತ್ತಲ್ಲ, ಅದಷ್ಟು ಈಸಿಯಾಗಿ ಮರೆಯೋದಕ್ಕಾಗಲ್ಲ. ನೀನು ಹೇಳೋದು ನಿಜನೇ ಇರ್ಬೋದು. ಫಸ್ಟ್ ಲವ್ ಅನ್ನೋದನ್ನ ಮರೆಯೋಕ್ಕಾಗೋದಿಲ್ಲ. ಆದರೆ ನಾನು ಮರಿತೀನಿ. ಯಾಕಂದರೆ ಅವಳು ಸಂತೋಷವಾಗಿರೋದು ಮುಖ್ಯ. ಅವಳ ಲೈಫ್ಗೆ ನಾನು ಮತ್ತೆ ಎಂಟ್ರಿ ಕೊಟ್ಟು ಅವಳ ಸಂತೋಷನ ಕಿತ್ಕೊಳ್ಳಲ್ಲ. ಒಂದು ಹೆಣ್ಣಿನ ಬಗ್ಗೆ ಇಷ್ಟೊಂದು ಒಳ್ಳೆ ಅಭಿಪ್ರಾಯ ಇರೋ ನಿನ್ನಂಥವನೇ ಕಣೋ ಹುಡುಗಿರು ಇಷ್ಟಪಡೋದು. ಪ್ರೀತಿ ಸಿಗದೆ ಇದ್ದರೂ ಪ್ರೀತಿಸಿದವ್ರು ಖುಷಿಯಾಗಿರಿ ಅಂತ ಬಯಸ್ತಾರಲ್ಲ, ಅಂಥವ್ರು ತುಂಬ ಕಮ್ಮಿ. ಆದರೆ ಪ್ರತಿಯೊಂದು ಹುಡುಗಿನೂ ನಿನ್ನಂಥವನ್ನೇ ಲವ್ ಮಾಡ್ಬೇಕನ್ನೋ ಆಸೆ ಇರುತ್ತೆ ವಿಶ್ವ. ಹೌದು, ಎಲ್ಲ ಹುಡುಗಿರಿಗೂ ನನ್ನಂಥ ಹುಡುಗನ ಪ್ರೀತಿ ಮಾಡಬೇಕು ಅನ್ನೋ ಆಸೆ ಇದ್ರೆ ಸಾಲದು ತಾನು, ಜೊತೆಲಿ ಬಾಳ್ಬೇಕು ಅನ್ನೋ ಆಸೆನೂ ಇರಬೇಕಲ್ವಾ. ಪ್ರೀತಿ ಬಯಸೋದು ಪ್ರೀತಿ ಮಾತ್ರ. ಆದರೆ ಅದೇ ಅರ್ಥ ಆಗಲಿಲ್ಲ ಅಂದರೆ ಪ್ರೀತಿ ಮಾಡಿ ಏನು ಪ್ರಯೋಜನ ಹೇಳು? ಇಷ್ಟು ಪ್ರಾಮಾಣಿಕವಾಗಿ ಪ್ರೀತಿ ಮಾಡೋ ನನಗೆ ನನ್ನ ಪ್ರೀತಿ ಸಿಗಲಿಲ್ಲ. ಇನ್ನೇನಿದ್ರು ಅವಳ ನೆನಪಲ್ಲಿ ಬದುಕಬೇಕಷ್ಟೆ, ಅವಳ ಜೊತೆ ಅಲ್ಲ. ಹೇಳವಾ? ಅಯ್ಯೋ, ಇಲ್ಲಿನೂ ಕೆಲಸ ಮುಗ್ದಿಲ್ಲ ಕಣವ. ಬರ್ತೀನಿ. ಊಟ ತುಂಬಾ ಚೆನ್ನಾಗಿತ್ತಲ್ಲ ಮೇಡಮ್ ಅವರೇ? ಚೆನ್ನಾಗಿತ್ತು. ಹೊಟ್ಟೆ ಹಸಿದಾಗ ಅನ್ನದ ಬೆಲೆ ಇನ್ನೂ ಜಾಸ್ತಿ ಐತೆ ಮೇಡಮ್ ಅವರೇ. ಅನ್ನ ದೇವ್ರ ಮುಂದೆ ಅನ್ನ ದೇವ್ರು ಉಂಟೆ ಅಂತ ದೊಡ್ಡವ್ರು ಹೇಳವ್ರೆ. ದೇವ್ರದು ಎಂತ ಸೃಷ್ಟಿ ಅಲ್ವಾ? ಗಾಳಿ ನೀರು ಅನ್ನ ಇಲ್ದೆ ಮನ್ಸ ಬದುಕೋಕೆ ಆಗುದಿಲ್ಲ. ಅದ್ರ ಜೊತೆಗೆ ಸ್ವಲ್ಪ ಪ್ರೀತಿನ ಸಿಕ್ಬಿಟ್ರೆ ಅವನೇ ಅದೃಷ್ಟವಂತ. ಸಾಕು ನಿನ್ ಮಾತು, ನಾನೇನ್ ಹೊರಡ್ತೀನಿ. ಮೇಡಮ್ ಅವರೇ, ಒಂದು 10 ನಿಮಿಷ ಗಾಡಿನ ರಿಪೇರಿ ಮಾಡಿಸ್ಕೊಂಡ್ ಬಂದ್ಬಿಡ್ತೀನಿ. ಆಮೇಲೆ ಇಬ್ರು ಜೊತೆಲೆ ಹೋಗ್ಬೋದು. ಬೇಡ, ಪರವಾಗಿಲ್ಲ, ನಾನು ಆಟೋಲ್ ಹೋಗ್ತೀನಿ. ಮೇಡಮ್ ಅವರೇ, ಇಷ್ಟೊತ್ತಲ್ಲಿ ನಿಮ್ಮೊಬ್ಬರನ್ನೇ ಆಟೋಲ್ ಕಳ್ಸೋದಕ್ಕೆ ನನಗೆ ಮನ್ಸು ಒಪ್ತಿಲ್ಲ. ನಿಮ್ ಮನ್ಸು ನಿಮ್ಮ ಹತ್ರನೇ ಇಟ್ಕೊಳ್ಳಿ, ನಾನು ಬರ್ತೀನಿ. ಮೇಡಮ್ ಅವರೇ, ನಮಸ್ಕಾರ. ಇಲ್ಲೇ ಓಸಿ ಕೆಲಸ ಇತ್ತು, ಬಂದಿದೆ. ಇವರು ನಮ್ಮ ಅತ್ತೆ ಮಗಳು. ಹುಷಾರಾಗಿ ಮನೆಗೆ ಬಿಟ್ಬಿಡಪ್ಪ. ನಿಮ್ಮವರು ಅಂದ್ಮೇಲೆ ಹುಷಾರಾಗಿ ಬಿಡದೆ ಇರಕ್ಕಾಗತ್ತಾ? ಮೇಡಮ್ ಅವರೇ, ಒಂದೇ ನಿಮಿಷ ನಿಮ್ಗೆ ಫೋನ್ ಕೊಡಿ. ಹಲೋ ಸರ್, ಅದೇ ಭಾವನಾ ಮೇಡಮ್ ಅವ್ರನ್ನ ಆಟೋ ಹಚ್ಚಿ ಮನೆಗೆ ಕಳಿಸ್ತಾವನೆ. ಸರಿ ಸರ್. ಹತ್ಕೊಳ್ಳಿ ಮೇಡಮ್ ಅವ್ರೆ. ಹುಷಾರಾಗಿ ಬಿಟ್ಬಿಡುವ. ಮೇಡಮ್, ನೀವು ಸಿದ್ದೇಗೌಡ್ರ ಅತ್ತೆ ಮಗಳ? ಮೇಡಮ್, ಸಿದ್ದೇಗೌಡ್ರು ತುಂಬಾ ಒಳ್ಳೆಯವರು. ಏನಂದ್ರೆ ಯಾರಿಗೆ ಕಷ್ಟ ಅಂದ್ರೆ ಸಾಕು ಮೇಡಮ್, ಹೋಗಿ ಸ್ಪಂದಿಸ್ತಾರೆ. ಯಾರಿಗೆ ಸಹಾಯ ಅಂದ್ರೆ ಅವರೇ ಮುಂದೋಗಿ ಮಾಡ್ತಾರೆ. ಈ ಕಾಲದಲ್ಲಿ ಅಂತಾರ್ ಸಿಗೋದು ತುಂಬಾ ಅಪರೂಪ. ನೀವೇ ಮೆಚ್ಬೇಕು ಅವ್ರನ್ನ. ಹೇಳಿ ಗೌಡ್ರ. ಮೇಡಮ್, ಈಗಷ್ಟೇ ನಿಮ್ ನಂಬರಿಂದ ಒಂದು ಫೋನ್ ಬಂದಿತ್ತು. ಆಟೋ ಹತ್ತಿಸ್ತವ್ನಿ, ಹುಷಾರಾಗಿ ಮನೆ ಕಳಿಸ್ತವ್ನಿ ಅಂತ. ಯಾರು ಮೇಡಮ್ ಅದು? ಅಯ್ಯೋ, ಅವರೇ ಚೌರೇಗೌಡ್ರ ಮಗ. ಯಾರಿಗೋ ಫೋನ್ ಮಾಡಕ್ ಹೋಗಿ ಮಿಸ್ಟೇಕ್ ಆಗಿ ನಿಮಗ್ ಮಾಡ್ಬಿಟ್ಟಿದ್ದಾರೆ ಅನ್ಸುತ್ತೆ. ಸಾರಿ ಮೇಡಮ್. ಅವನಿಂದ ನಿಮ್ಗೆ ಬೇರೆ ಏನು ತೊಂದರೆ ಆಗ್ತಿಲ್ಲ ತಾನೆ? ಹಾಗೇನಿಲ್ಲ ಗೌಡ್ರೆ. ಸರಿ, ನಾನಿನ್ನೇನ್ ಮನೆ ಹತ್ರ ಬಂದೆ. ನಾನು ನಾಳೆ ಬೆಳಗ್ಗೆ ಫೋನ್ ಮಾಡ್ತೀನಿ ನಿಮ್ಗೆ. ಸರಿ ಮೇಡಮ್, ಆಯ್ತು. ಅಬ್ಬಾ,
ನನ್ನ ಕಂಬ್ಲಿ ಹುಷಾರಾಗಿ ಮನೆ ಸೇರ್ಕೊಂಡ್ಲು. ಈಗ ನನ್ನ ಕತೆ ನಟರಾಜ ಸರ್ವಿಸೇನಾ? ನೀನು ಇಲ್ಲೇ ಇರಲ್ಲ.